ರೆಡಿನಾ? ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಇದೇ ಚಿಂತಾಮಣಿ ರೋಡಲ್ಲಿ ಹೋಗ್ತಾ ಇದ್ದಾಗಿಂದ ನನ್ನ ಕಣ್ಣಿಗೆ ಇದು ಬಿತ್ತು. ರಾವಣ ಜಾತ್ರಾ ಮಹೋತ್ಸವದ ಅಂಗವಾಗಿ 21 ವರ್ಷಗಳಿಂದ ಉಚಿತ ಸಂಗೀತ ಸೇವೆ. ಇದು ಯಾವುದು ಆ ಸಂಗೀತ ಸೇವೆ ಯಾವುದು ಆಶ್ಚರ್ಯ ಅನಿಸ್ಲಿಲ್ಲ. ಬಟ್ ರಾವಣನಿಗಾಗೆ ಒಂದು ಜಾತ್ರೆ ಮಾಡ್ತಾರೆ. ಒಂದು ಊರಿನಲ್ಲಿ ರಾವಣನಿಗೆ ಒಂದು ಜಾತ್ರೆ ಮಾಡೋದು, ಭಾರತದಂಥ ಸಂಪ್ರದಾಯಸ್ಥ ದೇಶದಲ್ಲಿ ರಾವಣನಿಗೆ ಪೂಜೆ ಮಾಡ್ತಾರೆ ಅನ್ನೋದು ಕೇಳಿ ಆಶ್ಚರ್ಯ ಆಯಿತು. ಇದ್ರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಕ್ಕೆ ಇದೇ ಗ್ರಾಮದವರಾದಂಥ ಚಲಪತಿ ಅವರು ಇದ್ದಾರೆ. ದಯವಿಟ್ಟು ಚಲಪತಿ ಅವರು ಹೇಳಿ, ಏನು ನಿಮ್ಮ ಊರಿನ ವಿಶೇಷತೆ, ಏನು ಈ ಜಾತ್ರೆ? ನಮ್ಮ ಹೆಸರು ವೆಂಕಟಚಲಪತಿ ಗೌಡ ಅಂತ. ನಾವು ಮೂಲ ಸುಗಟೂರಿನ ನಿವಾಸಿಗಳಾಗಿದ್ದೇವೆ. ಇದು ಸುಗಟೂರು ಏನಪ್ಪ ಅಂದರೆ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಸುಗಟೂರು. ಇದು ಚಿಂತಾಮಣಿ ರಸ್ತೆಯಲ್ಲಿ ಬರ್ತದೆ. ಸುಮಾರು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಅಷ್ಟೇ ರಾಮನ ಮತ್ತು ರಾವಣ ಜಾತ್ರೆ ನಡೆಯೋದಿಲ್ಲ. ಅದು ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ. ಸುಮಾರು 54 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪೂರ್ವಿಕರು. ಇದು 20 ವರ್ಷಗಳಿಂದ ಉಚಿತ ಸಂಗೀತ ಸೇವೆ ಮತ್ತು ಅಮೇರಿಕ ಅಕ್ಕ ಸಮ್ಮೇಳನದಲ್ಲಿ ಇಡೀ ಜಿಲ್ಲೆಯಲ್ಲೇ ಒಬ್ಬರು ಪ್ರಪ್ರಥಮವಾಗಿ ಹೋದಂಥ ಗೋನಸ್ವಾಮಿಯವರು ನಡೆಸ್ಕೊಡ್ತಾ ಇದ್ದಾರೆ. ಅವರು ಉಚಿತವಾಗಿ 21 ವರ್ಷದಿಂದ ಆರ್ಕೆಸ್ಟ್ರಾವನ್ನು ನಡೆಸ್ಕೊಡ್ತಾರೆ. ಅಂತಾರಾಷ್ಟ್ರೀಯ ಕಲಾವಿದರಾಗಿದ್ದಾರೆ. 79 ದೇಶಗಳಲ್ಲಿ ಅವರು ಜನಪದ ಕಲಾವಿದತ್ವವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇದು ಎಷ್ಟನೇ ಜಾತ್ರಾ ಮಹೋತ್ಸವ? ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಇದು 54ನೇ ವರ್ಷದ ಜಾತ್ರಾ ಮಹೋತ್ಸವ ಆಗಿದೆ. ರಾವಣನಿಗಾಗಿ ಸಪರೇಟ್ ಆಗಿ ಜಾತ್ರೆ ಮಾಡ್ತಾರೆ. ರಾವಣನಿಗೆ ಸಪರೇಟ್ ಒಂದೇ ಇವತ್ತೇ ಇದೆ. ನಿಮ್ಮ ಒಟ್ಟು ಜಾತ್ರೆ ಎಷ್ಟು ದಿನ ನಡೆಯುತ್ತೆ? ಒಟ್ಟು ಜಾತ್ರೆ 14 ದಿನ ನಡೆಯುತ್ತೆ. 14 ದಿನ ನಡೆಯುತ್ತೆ. ಅದರಲ್ಲಿ ಕೊನೆಯ ದಿನ ರಾವಣನಿಗಾಗಿ ಮಾಡ್ತೀರಾ? ಈ 13 ದಿನ ರಾಮನ ಉತ್ಸವಗಳು ಅಂತ ನಡೆಯುತ್ತೆ. ಆ ಸೆಂಟ್ರಲ್ಲಿ ರಾಮನ ಜಾತ್ರೆ ಬರುತ್ತೆ. ಇವತ್ತು ರಾವಣ ಜಾತ್ರೆ ಏನಪ್ಪಾ ಅಂದ್ರೆ ರಾಮನ ದೇವಾಲಯವನ್ನೆಲ್ಲ ಮುಚ್ಚಿಡ್ತಾರೆ. ರಾಮನನ್ನ ಆಚೆ ತರೋದಿಲ್ಲ. ಇವತ್ತು ವಿಶೇಷ. ಆಮೇಲೆ ರಾವಣನ ಈಚೆ ತರಬೇಕು ಅಂದ್ರೆ ಕುರಿ ಬಲಿ ಕೊಡ್ತಾರೆ. ಯಾಕಪ್ಪ ಅಂದ್ರೆ ಈ ಬಾಳೆಂತೀರು ಬಸರೆಂಗ್ಸ್ಗಳು ಯಾರು ಬರೋದೇ ಇಲ್ಲ. ಯಾಕಂದ್ರೆ ಅದು ಆಗಿನ ಕಾಲದಿಂದ ಅವರು ಪದ್ಧತಿ ಇದೆ. ತುಂಬಾ ಚೆನ್ನಾಗಿ ಇವತ್ತೊಂದು 50,000ದಿಂದ 60,000 ಜನ ಸೇರ್ತಾರೆ. 4 ರಾಜ್ಯಗಳಿಂದ ಬರ್ತಾರೆ ಭಕ್ತಾದಿಗಳು. ತುಂಬಾ ವಿಜೃಂಭಣೆಯಿಂದ ನಡೆಯುತ್ತದೆ ಇದು. ಇದು ನಿಮ್ಮ ಊರು ಯಾವುದು? ಯಾವ ಜಿಲ್ಲೆಯಲ್ಲಿ ಇದೀವಿ? ಯಾವ ತಾಲೂಕು? ನಮ್ಮ ಊರು ಸುಗಟೂರು, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಸುಗಟೂರು ಹೋಬಳಿ. ಇದು ಒಂದು ಹೋಬಳಿ ಕೇಂದ್ರ ಆಗಿದೆ. ಸುಮಾರು 5,000 ಜನ ಮೇಲೆ ಜನಸಂಖ್ಯೆ ಇದೆ. ಇದು ನಿಮ್ಮ ಊರಿಗೆ ಹೋಗೋ ಎಂಟ್ರೆನ್ಸ್. ಇದು ಸುಗಟೂರು ಒಳಕ್ಕೆ ಹೋಗೋದು ದ್ವಾರಪಾಲಕ. ಇದು ಸುಗಟೂರ್ಗೆ ಹೋಗೋ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಇಂದ ನಾವು ಒಳಗಡೆ ಹೋಗೋಣ ಬನ್ನಿ. ಈಗ ನೋಡಿ, ಇದೇ ಸುಗಟೂರು ಗ್ರಾಮ. ಈ ಗ್ರಾಮದಲ್ಲಿ ನಡೆಯೋಕ್ಕಂತ ಈ ಜಾತ್ರೆನ ತೋರಿಸ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಚಲಪತಿ ಅವರು. ಅದೇ ರೀತಿ ಇದೇ ಗ್ರಾಮಸ್ಥರು ಎಲ್ಲ ಇದ್ದಾರೆ. ರವಿಕುಮಾರ್ ಅವರು ಇದ್ದಾರೆ, ಇದೇ ಗ್ರಾಮಸ್ಥರಾದಂಥ ರವಿಕುಮಾರ್ ಅವರು ನಮಗೆ ಈ ಊರಿನ ಜಾತ್ರೆಯನ್ನು ತೋರಿಸ್ತಾರೆ. ದಯವಿಟ್ಟು ಬನ್ನಿ, ಹೋಗೋಣ, ನೋಡೋಣ. ಆಫ್ ಮಾಡ್ಕೊ, ಊರೊಳಗೆ ಹೋಗ್ಬಿಡೋಣ. ಇವಾಗ ಇವರು ನಮ್ಮ ಶಿವಣ್ಣ ಅಂತ, ಇವರು ನಮ್ಮ ಅಣ್ಣ ಅವರು ಜನಪದ ಕಲಾವಿದರು ಕೃಷ್ಣಣ್ಣ ಅಂತ. ಇವರು ನಮ್ಮ ಚಲಪತಿ ಅಣ್ಣ, ಬಿಜೆಪಿ ಅಧ್ಯಕ್ಷರು. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಇದು ಚಲಪತಿ? ಇದು ಗೋನಸ್ವಾಮಿ ಅವರು 21 ವರ್ಷದಿಂದ ಆರ್ಕೆಸ್ಟ್ರಾ ಮಾಡ್ತಾ ಇದ್ದಾರೆ ಉಚಿತವಾಗಿ. ಸರ್, ನಾವು 21 ವರ್ಷದಿಂದ ಸತತವಾಗಿ ನಾವೇ ಬರ್ತಾ ಇರೋದು ಸಿಂಗಿಂಗ್. ನಾನು ಸ್ವಾಮಿಯವ್ರ ಜೊತೆಗಿರೋದು 25 ವರ್ಷದಿಂದ. ನೀವು ಜನಪದ ಕಲಾವಿದರು. ನಮಸ್ಕಾರ ಚಲಣ. ಕೋಲಾರ ಜಿಲ್ಲೆಯಲ್ಲಿ ಸಿಂಗಾರಿ ಅವರು ಕೋಲಾರ ಜಿಲ್ಲೆಯಲ್ಲಿ ಜನಪದ ಕಲಾವಿದರಲ್ಲಿ ಒಳ್ಳೆ ಜನಪದ ಕಲಾವಿದರು. ಕೃಷ್ಣ ಕಾರ್ಯಕ್ರಮ ಮುಗಿಸ್ಕೊಂಡು ಥೈಲ್ಯಾಂಡ್ ಹೊಂಟಿದೀವಿ. ಗೊತ್ತಿಲ್ಲ ನಮ್ಗೆ, ದಯವಿಟ್ಟು ಅಣ್ಣ. ಇಲ್ಲಿ ಏನು ನಿಮ್ದು ಬರೀ ಜನಪದ ಗೀತೆನ ಸಿನಿಮಾ ಆಡ್ತೀರಾ? ಯಾಕಂದ್ರೆ ಏನಾಗಿದೆ, ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲ ರಂಜಿಸ್ಬೇಕನ್ನುವಂತ ಒಂದು ಕಾರ್ಯಕ್ರಮ ಅಷ್ಟೇ ಇದು. ಇದು ಜನಪದ ಅಂತಲ್ಲ, ಎಲ್ಲಾ ರೀತಿಯ ಹಾಡುಗಳನ್ನ ಹಾಡಿ ಇಲ್ಲಿ ರಂಜಿಸ್ಲಿಕ್ಕೆ ನಮ್ಮ ತಂಡ ಬಂದಿದೀವಿ. ಈಗ ಏನ್ ನಾಳೆ ನಾವು ಹೊರದೇಶದಲ್ಲಿ ಕಾರ್ಯಕ್ರಮ ಇದೆ, ಅಣ್ಣನವರ ಸಾರಥ್ಯದಲ್ಲಿ. ಏನ್ ಅನೇಕ ದೇಶಗಳಲ್ಲಿ ಮಾಡಿರೋರು 21 ವರ್ಷಗಳಿಂದ ಇಲ್ಲಿ ಉಚಿತವಾಗಿ ಏನ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ ಬರ್ತಾ ಇದಾರಲ್ಲ, ಇದು ನಮ್ಮ ಸುಗಟೂರು ಈ ಸುತ್ತಮುತ್ತಲ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮ ನೀವು ನೋಡಿ. ಆಮೇಲೆ ಇನ್ನೇನು 7 ಗಂಟೆ ಇಲ್ಲಿ ಕೂತ್ಕೊಳ್ಳೋಕ್ ಜಾಗ ಇಲ್ಲ, ಅಷ್ಟು ಜನ ಸೇರ್ತಾರೆ. ಅಷ್ಟು ಕ್ರೌಡ್ ಇರುತ್ತೆ. ಮತ್ತೆ ಇನ್ನೊಂದು, ಈ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾ ಆರ್ಕೆಸ್ಟ್ರಾ ನೋಡಿದ್ದೀನಿ. ಬಟ್ ಈ ತರ ಸೆಟ್ ಆಗೋರು ಈ ರೇಂಜ್ ಟಿವಿ ಮಾಧ್ಯಮ ಸ್ಟ್ಯಾಂಡರ್ಡ್ ಗೆ ನೀವೇ ಮಾಡಿರೋದು ಅನ್ಸುತ್ತೆ. ಅದು ನಮ್ಮ ಬಾಸ್ ಮಾಡಿರೋದು ಯಾರು? ನಮ್ಮ ಸ್ವಾಮಿ ಅಣ್ಣವರ ನೇತೃತ್ವದಲ್ಲಿ. ಅವ್ರು ಏನೇ ಮಾಡಿದ್ರು ಹೊರ ದೇಶಗಳಲ್ಲೂ ಮಾಡಿದ್ರು ಹಿಂಗೆ ಇರುತ್ತೆ ಸ್ಟ್ಯಾಂಡರ್ಡ್.
ಸಿನಿಮಾ ರೇಂಜ್ಗೆ, ಟಿವಿ ರೇಂಜ್ಗೆ ರಾಜ್ಯ ಆಗೋದಿಲ್ಲ ಅವರು ಮಾಡ್ಬೋದು ಆ ಥರ. ಇನ್ನೂ 10 ಲಕ್ಷ ಜನ ಕೊಡ್ಲಿ, ಹಾ ಕಾರ್ಯಕ್ರಮ ಮಾತ್ರ ಅವ್ರ ಮನ್ಸು ಹೆಂಗ್ ಬರುತ್ತೆ ಹಾ ಹಂಗೆ ಇರ್ಬೇಕು, ಪ್ರೊಫೆಷನಲ್ ಆಗಿ ಇರ್ಬೇಕು ಕಾರ್ಯಕ್ರಮ, ಹೌದು. ಆ ತರನೇ ಮಾಡ್ತಾರೆ. ಓಕೆ ಅಣ್ಣ. ಚಲಣ ಅಣ್ಣ, 4 ಮಾತು ಹೇಳಿ. ನಿಮ್ಮನ್ನ ನೋಡಿ ನಾನು ತುಂಬಾ ದಿನ ಆಯ್ತು, ಇವಾಗ ಮಾತಾಡ್ತಾ ಇದ್ದೀನಿ. ಹೇಳಿ, ನಿಮ್ಮೂರ್ ಜಾತ್ರೆ ಅದ, ನಿಮ್ಮೂರ್ ನೋಡಕ್ ಸರ್, ರಾವಣ ಜಾತ್ರೆ ಅಂತೇಳಿ ನಾವು ಮಾಡ್ತೀವಿ. 15 ದಿವಸ ಕಾರ್ಯಕ್ರಮ ನಮ್ಮೂರಲ್ಲಿ. 15 ದಿವಸದಲ್ಲಿ ಇದು ಕೊನೆ ದಿವಸ. ಹಾ ತುಂಬಾ ಅದ್ದೂರಿ ಆಗಿರ್ತೈತೆ. ನನಗೆ ತಿಳಿದ ಮಟ್ಟಿಗೆ ಇದುವರೆಗೂ ರಾಜ್ಯದಲ್ಲಿ ರಾವಣನ ಜಾತ್ರೆ ವಿಶೇಷವಾಗಿ ಮಾಡಿರೋಂಥದ್ದು ಎಲ್ಲೂ ಇಲ್ಲ. ಇದು ನಮ್ಮ ಸುತ್ತೂರಿನಲ್ಲೇ ವಿಶೇಷವಾಗಿ ಮಾಡೋಂಥದ್ದು. ಹೌದು. ಅದರಿಂದ ಇದು 40 ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಮ್ಗೊಂದು ಹೆಮ್ಮೆ ಇದೆ. ಹಾ ಏನಣ್ಣ ರಾವಣ ಜಾತ್ರೆ ವಿಶೇಷತೆ ಏನಣ್ಣ, ಏನು ಇತಿಹಾಸ ಏನಣ್ಣ? ರಾವಣನೂ ಒಂದ್ ಸ್ವಲ್ಪ ಶಿವನ ಭಕ್ತಾನೆ ಅಲ್ವಾ, ಹೌದಣ್ಣ. ಹಂಗಾಗಿ ಆ ಒಂದು ಭಕ್ತಿ ಅನ್ನೋದನ್ನ ನಾವು ರಾವಣನಿಗೆ ಪೂಜೆ ಮಾಡ್ತೀರಾ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ? ನಮ್ದು ಅಂತ ಹಂಗ ಅನಿಸುತ್ತೆ. ಇಲ್ಲ, ಯಾವ ಬೇರೆ ಕಡೆ ಎಲ್ಲಿ ಇದ್ದಂಗೆ ಇಲ್ಲ, ಇಲ್ಲ. ಇಲ್ಲ ಮೊದಲನೇ ಆಚರಣೆ. ರಾವಣನಿಗೆ ಉತ್ಸವ ಮಾಡೋದು ಸಪರೇಟ್ ಆಗಿ, ಇದೆ ಮೊದಲನೇ ಆಚರಣೆ. ಈಗ ಎರಡಕ್ಕೂ 14 ದಿವಸ ರಾಮನನ್ನ ಉತ್ಸವಗಳು ಮಾಡ್ತೀವಿ. 14 ದಿವಸ ಪ್ರತಿದಿನ ಒಂದೊಂದು ಉತ್ಸವ ಅಂತ ಹೇಳಿ ಮಾಡಿಸ್ತೇವೆ. ಕೊನೆ ದಿವಸ ರಾವಣನ ಉತ್ಸವ ಅಂತ ಹೇಳಿ ಹೇಳ್ಬಿಟ್ಟು ತುಂಬಾ ಅದ್ದೂರಿಯಾಗಿ ಮಾಡ್ತೀವಿ. ಓಕೆ, ಬಾಚಲ ನೆಕ್ಸ್ಟ್ ಏನು ನೋಡೋಣ ಬನ್ನಿ. ಶುರು ಮಾಡಿದವರು ರಾವಣನಿಗೆ ಒಂದು ಜಾತ್ರೆ ಮಾಡ್ಬೇಕು ಅನ್ನೋ ಯೋಚನೆ ಯಾರಿಂದ ಶುರು ಆಯ್ತು? ಎಲ್ಲ ಗ್ರಾಮಸ್ಥರು. ಗ್ರಾಮಸ್ಥರಿಂದ. ಅದಕ್ಕೇನು ಇತಿಹಾಸ ಏನು ಇಲ್ಲ, ಹಾಗೆ ಅನ್ಕೊಂಡಿರೋದು. ಹಾ, ಇತಿಹಾಸ ಏನಾದ್ರು ಇದೆಯಾ ಇದಕ್ಕೆ? ರಾವಣನಿಗೆ ಜಾತ್ರೆ ಮಾಡ್ಬೇಕು ಅನ್ನೋದ್ರ ಯೋಚನೆ ಹಿಂದೆ ಏನಾದ್ರು ಇತಿಹಾಸ ಇದೆಯಾ? ಅಲ್ಲ, ಇದು ಈಶ್ವರನ ಭಕ್ತ. ಹೌದು ಅಲ್ವಾ? ಹೌದು. ಅದರಿಂದ ಕೈಲಾಸ ಪರ್ವತದಲ್ಲಿ ಅದೇ ತಲೆ ಮಲಗಿಸ್ಕೊಂಡು ಒಂದು ಇದು ಮೆರವಣಿಗೆ ಮಾಡಿದ್ರೆ ಅದೊಂದು ಎಲ್ಲರಿಗೂ ಸುಭಿಕ್ಷೆ. ಹೌದು ಸ್ವಾಮಿ, ಇದು ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಮದುವೆ ಅಂದ್ರೆ ಕಲ್ಯಾಣೋತ್ಸವ. ಒಂದು 15 ದಿವಸ ಇದು ಜಾತ್ರೆ ನಡೀತದೆ, ಕೋದಂಡರಾಮ ಸ್ವಾಮಿ ಜಾತ್ರೆ. ಒಂದೊಂದು ದಿವಸ ಒಂದೊಂದು ಉತ್ಸವ. 2ನೇದು ಸಿಂಹಾಸನ, ಫಸ್ಟ್ ಬಂದು ಶೇಷವಾಹನ, 4ನೇದು ಬಂದು ಗರುಡ ವಾಹನ, 5ನೇದು ಬಂದು ವಾಹನ ಹಂಸವಾಹನ, 6ನೇದು ಬಂದು ಮತ್ತೆ ಗಜಾರೋಹಣೋತ್ಸವ, ಆಮೇಲೆ ಬ್ರಹ್ಮರಥೋತ್ಸವ. ಅದು ಮುಗಿದ ನಂತರ ಆಮೇಲೆ 3 ಉತ್ಸವ. ಒಂದು ಪುಷ್ಪ ಪಲ್ಲಕ್ಕಿ, ಒಂದು ಡೋಲುತ್ಸವ, ಒಂದು ಪಟ್ಟಾಭಿಷೇಕ. ಇಷ್ಟು ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರುವಂತಹ ಉತ್ಸವಗಳು. ಇದು ಎಷ್ಟು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ? ಸುಮಾರು ನನಗೆ ಒಂದು 70 ವರ್ಷ. 70 ವರ್ಷಕ್ಕೆ ಮುಂಚೆನಿಂದನೂ ಮಾಡ್ಕೊಂಬತ್ತಾನೆ ಅವ್ರೆ. ಅಂದ್ರೆ ನೀವು ಹುಟ್ಟಕ್ ಮುಂಚೆನಿಂದನೂ ಮಾಡ್ಕೊಂಬತ್ತಾವ್ರೆ. ಎಲ್ಲಾ ಉತ್ಸವನೂ ನಡೀತಾನೆ, ಎಲ್ಲಾ ಉತ್ಸವನೂ ಇದೇ ರೀತಿನೇ ನಡ್ಕೊಂಬತ್ತಾ ಇದೆ. ಗ್ರಾಮ ಸುಭಿಕ್ಷವಾಗಿ ಸಮೃದ್ಧಿಯಾಗಿದೆ. ನಮ್ಮ ಊರಲ್ಲಿ ಸುಮಾರು 18 ಜಾತಿಗಳು. ಆದ್ರೂ ನಮ್ಮ ದೇವ್ರ ಕೆಲಸ ಅಂದ್ಬಿಟ್ರೆ ಒಬ್ರು ಒಂದು ಮಾತು ಮಾತಾಡಲ್ಲ. ಆಯ್ತು ಮಾಡೋಣ, ಕಷ್ಟ ಇರ್ಲಿ ಸುಖ ಇರ್ಲಿ ಮಾಡೋಣ ಅಂತ ಎಲ್ಲ ನಮ್ಮ ಗ್ರಾಮಸ್ಥರು, ಸುತ್ತೂರಿನ ಗ್ರಾಮಸ್ಥರು ಎಲ್ಲರೂ ಸಹ ಸಾಥ್ ಕೊಟ್ಟು ಈ ಮಹಾ ರಾವಣೋತ್ಸವನ ಇಲ್ಲಿ ಮಾಡ್ತಾರೆ. ಅಂದ್ರೆ ಈಗ ಸುಮಾರು 1 ಲಕ್ಷ ಜನಕ್ಕೆ ಮೇಲೆ ಬರ್ತಾರೆ ಇವತ್ತು. ಸುಮ್ಮನೆ ನನ್ಗೆ 77. ನಾನು ಸುಮಾರು 12 ವರ್ಷ ಹುಡುಗನಿಂದ ನಾನು ಬರ್ತಾ ಇದ್ದೀನಿ. ಅವತ್ತಿನಿಂದ ವಿಜೃಂಭಣೆ ನಡ್ಕೊಂಡ್ ಬರ್ತಾ ಇತ್ತು. ರಥೋತ್ಸವ ಚೆನ್ನಾಗಿ ಬರ್ತಾ ಇತ್ತು. ಅನ್ನದ
ಇದು ಸೇವೆ ಜಾತ್ರೆ ಎಲ್ಲ ನಡ್ಕೊಂಡ್ ಬರ್ತಾ ಇತ್ತು. ಏನೋ ಕಾರಣಾಂತರದಿಂದ ಎಸ್ ಎನ್ ಹಿರಿಯಗೌಡರು ಅಲ್ಲಿ ಎದುರಲ್ಲಿ ರಾವಣ ಶಾನುಭೋಗರು ಮಾಡಿ ಅದನ್ನ ಬಿಟ್ಬಿಟ್ಟಿದ್ರು. ಹಳೇದಾಗ್ಬಿಟ್ಟು ಎಲ್ಲ ಕೋತಿಲ್ ಕಿತ್ತಾಕ್ಬಿಟ್ಟಿದ್ವು. ಈತನೇನು ಎಲ್ಲ ಹೋಗಿ ಊರು ಗ್ರಾಮಸ್ಥರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿಂದ ರಾವಣ ತಂದು ಬಣ್ಣ ಗಿಣ್ಣ ಹೊಡ್ಸಿ ಅವತ್ತಿನಿಂದ ಜಾತ್ರೆ ವಿಜೃಂಭಣೆ ನಡೀತದ. ದೈವ ಪ್ರೇರಣೆ ದೀಪಗಳು ಜಾತ್ರೆ 7 ಜನ ಮೊದ್ಲು 7 ಜನ ಕಲ್ಲೂರು ಎಲ್ಲ ಒಂದ್ 5 ವರ್ಷ ಮಾಡಿದೆ. ನಾನು ಈ ಊರಾಗ ಒಂದ್ 10 ವರ್ಷ 10-15 ವರ್ಷ ಫಸ್ಟ್ ಹುಚ್ಚು ನಮ್ದೇ ರಾಮದೇವ್ರ ಹತ್ರ ಧ್ವಜಾರೋಹಣ ನಮ್ದೇ ಇತ್ತು. ಸುಭಿಕ್ಷವಾಗಿ ನಡ್ಕೊಂಡ್ ಬರ್ತಾ ಇದೆ. ಅವತ್ತಿನಿಂದ ಹೆಂಗ್ ಮಾಡಿ ಅವ್ರು ಯುವಕ ಕೊಟ್ಟಿರೋದ್ರಿಂದ ಇನ್ನ ಚೆನ್ನಾಗಿ ಮಾಡ್ಕೊಂಡು ನಾವು ಅವರು ಬುನಾದಿನಲ್ಲಿ ಇನ್ನ ಅದ್ಭುತವಾಗಿ ನಡ್ಸ್ಕೊಂಡು. ಯಾಕಂದ್ರೆ ನಾನು ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ, ಸಂದೀಪ್ ಇಲ್ಲೇ ಇದ್ದಾನೆ, ಎಲ್ಲೂ ಹೋಗಿಲ್ಲ. ನಾನು ಮಧ್ಯಾಹ್ನ ಒಂದ್ ರೌಂಡ್ ಬಂದು ನೋಡ್ಕೊಂಡು ಹೋದೆ. ಇಲ್ಲೇ ಇಟ್ಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೇ ಆಗ್ಲಿ ನಮ್ಮೂರವರು ಇವತ್ತು ಒಂದ್ ದಿವಸ ಎಲ್ಗೂ ಹೋಗಲ್ಲ. ಅವ್ರು ದೇವರತ್ತಿ ಮೇಲೆ ಇಡೋವರೆಗೂ ಯಾರು ಒಬ್ರು ಬೇರೆ ಜಾತಿ ಆಗ್ಲಿ ಇವ್ರ ಜಾತಿ ಯಾವ್ದು ಇಲ್ಲ, ಪಕ್ಷ ಇಲ್ಲ, ಭೇದ ಇಲ್ಲ, ಏನು ಇಲ್ಲ, ಯಾವ್ದು ಇಲ್ಲ, ಪಾರ್ಟಿ ಏನು ಇಲ್ಲ. ನಮ್ಮೂರಲ್ಲಿ ಯಾವ ರಾಜಕೀಯನೇ ಇಲ್ಲ. ಎಲ್ಲ ಪ್ರತಿಯೊಂದು ದೇವ್ರ ಕೆಳಗಿಳಿಯೋ ಗಂಟ ನಾಳೆ ಬೆಳಗ್ಗೆವರೆಗೂ ಯಾರು ಹೋಗಲ್ಲ. ಈ ಹುಡುಗ ಬಂದು ವಿನೋದ್ ಅಂತ, ಈ ದೇವಸ್ಥಾನದ ಕಾರ್ಯಗಳನ್ನೆಲ್ಲ ಈ ಹುಡುಗನೇ ಪಾಪ ಮಾಡ್ಕೊಂಡ್ ಬರ್ತಾನೆ. ಇವ್ರು ನಮ್ಮ ಊರಿನ ಹಿರಿಯರು ಕೃಷ್ಣೇಗೌಡರು ಅಂತ, ಇವರು ನಮ್ಮ ಹಿರಿಯರು ನಾಗೇಶ್ ಗೌಡರು ಅಂತ. ಇವರು ಏನೇ ದೇವಸ್ಥಾನಗಳಿಗಾಗ್ಲಿ ಮುಂದೆ ನಿಂತ್ಕೊಂಡು ಕಾರ್ಯ ಮಾಡ್ತಾರೆ. ನಮ್ಮ ಕೃಷ್ಣೇಗೌಡ ಇರ್ಬೋದು, ನಾಗೇಶ್ ಅಣ್ಣ ಇರ್ಬೋದು. ಇವರು ಇವತ್ತು 14 ದಿನ ಏನಿದೆ, 14 ದಿನನೂ ದೇವಸ್ಥಾನಗಳ ಹತ್ರ ಇದ್ದು ಯಾವುದೇ ಕುಂದು ಕೊರತೆ ಆಗದೆ ಊರಿನಲ್ಲಿ ಎಲ್ಲರೂ ಒಂದೇ ತರ ವಿಶ್ವಾಸ ತಗೊಂಡು ಮಾಡ್ಕೊಂಡ್ ಬರ್ತಾ ಇದ್ದಾರೆ. 14 ದಿನ ರಜಾ, ಏನೇ ಕೆಲಸ ಕಾರ್ಯ ಇದ್ರು ಮನೆ ಮಠ ಎಲ್ಲ ಬಿಟ್ಟು ಆಮೇಲೆ ಅವ್ರು ಬರ್ತಾ ಇದಾರೆ. ನಮ್ಮ ನಾರಾಯಣ ಗೌಡ್ರು, ಊರಿನ ಗೌಡ್ರು, ವೀರೇಗೌಡರು ಅಂತ ಹೇಳಿದ್ರಲ್ಲ, ನಾರಾಯಣ ಗೌಡಣ್ಣ. ನಮಸ್ಕಾರ ಅಣ್ಣ. ಜಾತಿಯವರು ಇದ್ರು ಎಲ್ಲರೂ ಸೇರ್ಕೊಂಡು ನಾವು ಒಗ್ಗಟ್ಟಾಗೆ ಮಾಡ್ತೀವಿ. ಯಾವುದೇ ಪಕ್ಷ ಭೇದ ಏನು ಇಲ್ಲ. ಯಾವ ಪಕ್ಷದವ್ರನ್ನು ಹೈಲೈಟ್ ಮಾಡೋದಿಲ್ಲ, ಎಲ್ಲರೂ ಒಂದೇ. ಎಲ್ಲರನ್ನು ಸಮನಾಗಿ ನೋಡ್ಕೊಂಡು ಎಲ್ಲಾ ಜಾತಿಯವ್ರನ್ನು ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ರಾಮ ಮತ್ತು ರಾವಣ ಇಬ್ರು ಇರುವಂತ ಒಂದು ಏಕೈಕ ಊರು ಅಂದ್ರೆ ಸುಗುಟೂರು. ಈ ಒಂದು ರಾವಣ ವಾಹನೋತ್ಸವನ್ನ ಸುಗುಟೂರಿನಲ್ಲಿ ಈ ರಾವಣ ಬೇರೆ ಎಲ್ಲೋ ಒಂದು ಯಾವ್ದೋ ಒಂದು ಬೇರೆ ಕಡೆ ಅಜ್ಞಾತ ಜಾಗದಲ್ಲಿ ನಮ್ಗೆ ಸಿಕ್ತು. ಅದನ್ನ ತಗೊಂಡ್ಬಂದು 52 ವರ್ಷ ಆಯ್ತು. ನಿರಂತರವಾಗಿ ಯಾವತ್ತು ನಿಲ್ಲಿಸದೆ ಈ ಕಾರ್ಯಕ್ರಮನ ನಾವು ಮಾಡ್ತಾನೆ ಇದ್ದೀವಿ. ಅದು ಯಾರ ಕೈಗೆ ಸಿಕ್ಕಿದಣ್ಣ? ಅದು ಯಾರ ಕೈ ಅಂದ್ರೆ ನಮ್ಮ ದೇವಸ್ಥಾನದ ಪೂಜಾರರು ಬಂದು, ಅಲ್ಲಿನ ಪೂಜಾರರು ಒಂದು ಲಿಂಕ್ ಅಲ್ಲಿ ಇದನ್ನ ನಮ್ಗೆ ಸಿಕ್ಕಿ ಅದನ್ನ ನಮ್ಮ ಊರಿನವರೆಲ್ಲ ಹೋಗಿ ನಮ್ಮ ತಂದೆ ವೀರೇಗೌಡರು ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಹೋಗಿ ತಗೊಂಡ್ಬಂದು ಇದನ್ನ ರೆಡಿ ಮಾಡಕ್ಕೆ 1 ವರ್ಷ ಹಿಡಿತು. 1 ವರ್ಷ ಆಯ್ತು. ಎಲ್ಲ ರೆಡಿ ಮಾಡಿ ಆದ್ಮೇಲೆ ಅವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು 52ನೇ ವರ್ಷದ ಒಂದು ಜಾತ್ರೆ ನಡೀತಾ ಇದೆ. ಇವತ್ತು ಒಂದು 5-6 ಸಾವಿರ ಜನ ಊರಿನಲ್ಲಿ ಪಾಪ್ಯುಲೇಷನ್ ಇದೆ. ಇವತ್ತು 20-25 ಸಾವಿರ ಜನ ಇಲ್ಲಿ ಸೇರಿದ್ರು. ನಮ್ಮ ಊರಿನಲ್ಲಿ ಒಂದು ಬಹಳ ಒಗ್ಗಟ್ಟಿಂದ 1 ವರ್ಷನೂ ಈ ಒಂದು ಕಾರ್ಯಕ್ರಮ ನಿಂತಿಲ್ಲ. ಪ್ರತಿ ವರ್ಷ ಇನ್ನೂ ಅದ್ದೂರಿಯಾಗಿ ನಡೀತಾ ಇದೆ ಅಂತ ಯಾವುದೇ ಒಂದು ನಿಂತಿಲ್ಲ. ಇಡೀ ಹೇಳ್ಬೇಕಂದ್ರೆ ಇಡೀ ಸೌತ್ ಇಂಡಿಯಾದಲ್ಲಿ, ಇಡೀ ದಕ್ಷಿಣ ಭಾರತದಲ್ಲಿ ಇಷ್ಟೊಂದು ದೊಡ್ಡ ರಾವಣ ಎಲ್ಲಿ ಇಲ್ಲ. ಹೌದಣ್ಣ, ಎಲ್ಲೂ ಇಲ್ಲ. ಇದು ಈಗ ದೊಡ್ಡ ರಾವಣ ಅಂದ್ರೆ ದಕ್ಷಿಣ ಭಾರತದಲ್ಲೇ ದೊಡ್ಡದು ಇದು ಈ ರಾವಣ. ಇಂಥ ಒಂದು ರಾವಣನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಇದು ರಾವಣ ಬಂದು ಈಶ್ವರನ ಪರಮ ಭಕ್ತ. ಆಯ್ತಾ, ರಾವಣ ಬ್ರಹ್ಮ ಅಂತಾರೆ. ಆಯ್ತು, ಅದಕ್ಕೋಸ್ಕರ ಇವತ್ತು ನಾವು ಈಶ್ವರನ ರಾವಣನ ಮೇಲೆ ಕೂತ್ಸಿ ದೊಡ್ಡ ಪಲ್ಲಕ್ಕಿ ಕಟ್ಸಿ ಇದನ್ನ ವಿಜೃಂಭಣೆಯಾಗಿ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲ 5,000 ಜನ ಎಲ್ಲ ಭಕ್ತಾದಿಗಳು, ಯಾವುದೇ ಒಂದು ಅಡ್ಡಿ ಆತಂಕ ಏನು ಇಲ್ಲ. ಇದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಮುಂದಿನ ದಿನಗಳು ರಾಜಕೀಯ ಇರೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ನಮ್ಮೂರಲ್ಲಿ ಇದೇನು ರಾವಣ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಈಗಾಗ್ಲೇ ಏನು ರಾಮ ಮತ್ತೆ ರಾವಣ ಯಾವಾಗ ಸೀತೆನ ಅಪಹರಿಸ್ಕೊಂಡು ಹೋದ್ರು, ಮಾರ್ಗ ಮಧ್ಯೆ ಬರೋದು ಅವನಿಗೆ ಹೋಗುವಾಗ ಆಮೇಲೆ ರಾವಣ ಏನು ಇದನ್ನ ಗರುಡನ ಹೊಡಿತಾರಲ್ಲ, ಜಟಾಯು ಪಕ್ಷಿ ನೋಡಿದ್ರೆ ಲೇಪಾಕ್ಷಿ ಅಂತ ಅಲ್ಲೊಂದು ಹೆಸರು ಇದೆ. ಇದೆಲ್ಲ ನಮ್ ಡಿಸ್ಟಿಕ್ ಅಲ್ಲೇ ಇರೋದ್ರಿಂದ, ದಕ್ಷಿಣ ಭಾರತದಲ್ಲಿ ಇತಿಹಾಸ ಇರೋದ್ರಿಂದ ನಾವು ನಮ್ಮೂರಲ್ಲೇ ರಾಮ ಮತ್ತೆ ರಾವಣನ ಈಕ್ವಲ್ ಆಗಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇದು ಎಲ್ಲರಿಗೂ, ಎಲ್ಲಾ ಹಳ್ಳಿಗೂ ಮತ್ತೆ ಈ ಒಂದು ರಾವಣನ್ನ ಪೇಂಟಿಂಗ್ ಮಾಡ್ಸಕ್ಕೆ ನಾವು ವರ್ಷ ಕರೆಸ್ತೀವಿ ಯಾರನ್ನಾದ್ರು. ಒಬ್ಬ ಮೇಧಾವಿ, ತುಂಬಾ ಹಿರಿಯರು
ಅವ್ರು ಬಂದು ಒಂದು ಮಾತು ಹೇಳಿದ್ರು, ನನ್ಗೆ ಹೇಳಿದ್ರು ಅವರು, ಅಣ್ಣ ಈ ಒಂದು ರಾವಣನ್ ಮಾಡಿರೋದು ಅವರು ಮನುಷ್ಯರಲ್ಲ, ಅವರು ಒಂದು ದೈವ ಸ್ವರೂಪ. ಯಾಕಂದ್ರೆ ಇಷ್ಟೊಂದು ನೀಟಾಗಿ ಈ ಒಂದು ರಾವಣ ಎಲ್ಲಿ ಇಲ್ಲ, ಅಷ್ಟು ಕ್ಲೀನ್ ಆಗಿ ಮಾಡಿದ್ದಾರೆ. ಅವ್ರಿಗೆ ಏನೋ ಒಂದು ದೈವದ ಒಂದು ಪ್ರೇರೇಪಣೆ ಇದೆ ಅಂತ ಹೇಳಿದ್ದಾರೆ. ಅಂತ ಒಂದು ಮೂರ್ತಿ ಇದು ರಾವಣ. ಬನ್ನಿ ಆ ಮೂರ್ತಿನೂ ನೋಡೋಣ. ಕೆಲಸ ಮಾಡ್ತಾರೆ, ಮಾಡಿ ಎಲ್ಲಾರ್ಗೂ ಸರಿಭಾಗ ತಿಳ್ಕೊಂಡು ಎಲ್ಲಾರ್ಗೂ ಕೆಲಸ ಮಾಡಿಸಿ ಎಲ್ಲಾರ್ಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ಯಾವ್ಯಾವ ಇಂಥ ಜವಾಬ್ದಾರಿ ಯಾರು ಬೇಡ ಆಗಲ್ಲ ಅನ್ನಲ್ಲ. ಅವ್ರು ಹೇಳಿದ್ಮೇಲೆ ಅವ್ರಿಬ್ರು ಹೇಳಿದ್ಮೇಲೆ ಯಾರು ಆಗೋದೇ ಇಲ್ಲ, ಎಲ್ಲಾರು ಹೇಳ್ತಾರೆ. ಎಲ್ಲಾರು ಹೇಳಿ ಆ ಕೆಲಸಗಳು ಮಾಡಿಸ್ಕೊಂಡ್ಬಂದು ಇದುವರೆಗೂ ಯಾವುದೇ ತಂಟೆ ತಕರಾರು ಇಲ್ದಿರ ಬಾರಿ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದ್ವಿ. ವಿಜೃಂಭಣೆ ಇದೆ. ವರ್ಷಕ್ಕೂ ಜಾಸ್ತಿ ಆಗ್ತಾ ಐತೆ ಹೊರತು ವರ್ಷಕ್ಕೂ ಜನನೂ ಜಾಸ್ತಿ ಆಗ್ತಾ ಇದ್ರೆ ಎಲ್ಲ ಕೆಲಸಗಳು ಚೆನ್ನಾಗಿ ಆಗ್ತಾ ಐತೆ. ಅಂದ್ರೆ ನೀವು ಕೆಲಸ ಒಂದೊಂದು ಕೆಲಸ. ಬನ್ನಿ, ಎಲ್ರಿಗೂ ನಮಸ್ಕಾರ. ನನಗೆ 81 ವರ್ಷ ವಯಸ್ಸಿಗೆ. ಆ ಕಡೆ ಹೋಗಿ. 81 ವರ್ಷ ವಯಸ್ಸಾಗಿದೆ. ನಮ್ಮ ಮಾವರು ವೀರೇಗೌಡರು, ಇವ್ರ ತಾಯಿ, ಅವರು ಬಹಳ ಕಷ್ಟಪಟ್ಟು ದೇವ್ರನ್ನ ತಗೊಂಬಂದ್ರು. ತಂದು ಎಲ್ಲನೂ ಸೇರಿಸಿ ನಿಮಗೆ ಇಂತಿಂಥ ಕೆಲಸ ವಹಿಸಿದ್ದೀರಿ, ಇದು ನೀವು ನಡ್ಸ್ಕೊಂಡು ಹೋಗಿ ಅಂತೇಳಿ ನಮಗೂ ಒಂದು ಪಲ್ಲಕ್ಕಿ ಮಾಡೋಂಥ ಸೇವೆ ಕೊಟ್ಟರು. ಅದರಲ್ಲಿ ಒಂದು ಅಳಿಲು ಸೇವೆ ನಾವು ಮಾಡ್ತಾ ಇದ್ವಿ. ಅಳಿಲು ಸೇವೆ ಮಾಡ್ತಾ ಇದ್ವಿ, ಪಲ್ಲಕ್ಕಿ ಸೇವೆ. ಮತ್ತೆ ಊರ್ ಗೌಡ್ರನ್ನ ನಾನು ಕೇಳಲೇಬೇಕಂತ ಪ್ರಶ್ನೆ. ಅಣ್ಣ, ನಿಮ್ಮನ್ನ ನಾನು ಕೇಳಲೇಬೇಕು. ಇಷ್ಟು ದೊಡ್ಡ ಜಾತ್ರೆ, ಒಂದ್ ಕಡೆ ಅಡಿಗೆ ಮಾಡ್ತಾ ಇದಾರೆ, ಒಂದೊಂದ್ ಕಡೆ ಒಂದೊಂದ್ ದಿನ ಒಂದೊಂದು ಉತ್ಸವ ಅಂತ ಹೇಳ್ತಾರೆ. ಇದು ನೀವು ಕೆಲಸ ಯಾವ ತರ ಡಿವೈಡ್ ಮಾಡ್ತೀರಾ? ಇದು ನಾನು ನಮ್ಮ ತಂದೆಯವರು 2006ರಲ್ಲಿ ನಿಧನರಾದ್ರು. ಅದುವರೆಗೂ ನಮ್ಗೆ ನಾವು ಬೇರೆ ಬೇರೆ ಇದ್ರಲ್ಲಿ ಇದ್ವಿ, ಅಷ್ಟೊಂದು ನಾವು ಗಮನ ಕೊಡ್ಲಿಲ್ಲ. ಅದಾದ್ಮೇಲೆ ಊರ್ನವರೆಲ್ಲ ಬಂದು ನಿಮ್ಮ ತಂದೆ ಸ್ಥಾನದಲ್ಲಿ ನೀವು ಇರ್ಬೇಕು ಅಂತ ತಂದು ನಮ್ಮ ದೇವಸ್ಥಾನದಲ್ಲಿ ಬಿಟ್ಟಿದ್ರು. ಸರಿ, ಅವತ್ತಿಂದ ಹಿಡಿದು ನಾವು ಆ ಒಂದು ಟೈಮ್ನಲ್ಲಿ ಈ ರಾವಣ ವಾಹನೋತ್ಸವ ನಡೀತಾ ಇತ್ತು. ಅಂದ್ರೆ ಇದಕ್ಕೆ ಭಕ್ತಾದಿಗಳು ಎಷ್ಟು ಜನ ಇದ್ರು ಅಂದ್ರೆ ಕೆಲಸ ಮಾಡ್ತಾರೆ. ಇವಾಗ ಇವ್ರು ಹೇಳಿದ್ರಲ್ಲ, ಪಲ್ಲಕ್ಕಿ ಇವ್ರದ್ದು, ಇನ್ನೊಂದು ಲೈಟಿಂಗ್ಸ್ ಒಬ್ರದ್ದು, ಆ ತರ. ಇವತ್ತು 29 ಜನ ಇದ್ದಾರೆ. 29 ಜನ ಇದ್ದಾರೆ. ಅಂದ್ರೆ ನಾವು ವರ್ಷನೂ ಇದನ್ನ ಆಡ್ ಮಾಡ್ತಾ ಇದ್ದೀವಿ. ನಾವೇನ ಕರಿತೀವಿ, ಒಂದ್ ವರ್ಷ ಏನಪ್ಪ ನಿಂದೇನ ಇದೆಯೇನಪ್ಪ ಅಣ್ಣ, ನಾನು ಪ್ರಸಾದ ಮಾಡ್ತೀನಿ, ನಾವು ಪಾಂಪ್ಲೇಟ್ ಅಲ್ಲಿ ಹೆಸರು ನಿಂದೇನಪ್ಪ ಇದೆ ಅಣ್ಣ, ಅಪ್ಪ ರಾವಣಾಸ್ಮನ್ಗೆ ನಾನೊಂದು ಪೇಂಟಿಂಗ್ ಮಾಡಿಸ್ತೀನಿ, ನಿನ್ನ ಹೆಸರು ಏನು. ನಮ್ಮ ಸುಗಟೂರು ಗ್ರಾಮದ ವಿಶ್ವನಾಥ್ ಅಂತ ಎಕ್ಸ್ ಚೇರ್ಮನ್ರು, ಈ ಗ್ರಾಮದ ಎಲ್ಲ ನಾವು ಮುಖಂಡರ ಜೊತೆ ನಾವು ಕೂಡ ದೇವರ ಕಾರ್ಯಗಳ ಸಕ್ರಿಯ ಭಾಗವಹಿಸ್ಕೊಂಡು ಕಾರ್ಯ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ಅನಾದಿ ಕಾಲದಿಂದ ಸಹ ಸುಮಾರು ಇತಿಹಾಸ ಇದೆ ಸುತ್ತೂರಿಗೆ. ಏನು ರಾಜ ಮಹಾರಾಜರ ಇತಿಹಾಸದಲ್ಲಿ ಕೂಡ ಈ ಒಂದು ಇತಿಹಾಸ ಇದೆ ಸುತ್ತೂರ್ದು. ಹಾಗಾಗಿ ಈಗೇನು ನಾವ್ಯಾರು ಕಂಡಿರೋದಿಲ್ಲ. ಈ ಗುಡಿಗಳೆಲ್ಲ ಕಟ್ಟಿರುವಂಥದ್ದು 500 ವರ್ಷಗಳ ಹಿಂದೆನೆ, 500-1000 ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಆದ್ರೆ ಏನೋ ಒಂದು ಪುಂಗನೂರು ಅಲ್ಲಿರುವಂತ ಸುತ್ತೂರು ಗಂಗಮ್ಮನ ಇತಿಹಾಸದಿಂದ, ಅಲ್ಲಿಂದ ಕೃಷ್ಣದೇವರಾಯರ ಕಾಲದಿಂದನೂ ಇದೆ ಅಂತ ಕೂಡ ಇತಿಹಾಸ ಇದೆ. ಹಾಗಾಗಿ ಅದನ್ನ ಫಾಲೋಅಪ್ ಮಾಡ್ಕೊಳ್ಳುವಂಥದ್ದು ಮುಖ್ಯವಾಗಿ ಮೂಲತಃ ಇಲ್ಲಿ ಸುತ್ತೂರು ಗ್ರಾಮದಲ್ಲಿ ಪೂರ್ವರಾಯರ ಗೋತ್ರದಿಂದಾನೇ ಪ್ರಾರಂಭ ಆಗಿರುವಂತ ಕಾರ್ಯಗಳು. ಏನ್ ಇತಿಹಾಸ ಪೂರ್ವ 500-600 ವರ್ಷಗಳ ಹಿಂದೆ ಕೂಡ ಆಗ ಬಸವಣ್ಣರ ಅನಾದಿ ಕಾಲದ ಬಸವಣ್ಣನವರು ಲಿಂಗಧಾರಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇಲ್ಲಿದ್ದಂತ ಒಕ್ಕಲಿಗರೇ ಪೂರ್ವರಾಯರ ಗೋತ್ರದವರೇ ಒಂದು ಇಲ್ಲಿಂದ ಹೊರಟಂತವರು ನಂಬಳ್ಳಿಯಲ್ಲಿ ಕೆಲವರು ಉಳ್ಕೊಳ್ತಾರೆ. ಅಲ್ಲಿ ಪುಂಗೂರು ಹತ್ರ ನಂಬಳ್ಳಿ ಅಂತ, ನಡಪಳ್ಳಿ ಅಂತ. ಅದಂತರ ಆಮೇಲೆ ಹೋಗಿ ಒಂದು ಸ್ಥಾನನ ಉಳಿಸ್ಕೊಳ್ತಾರೆ ಪುಂಗೂರು. ಅಲ್ಲಿ ಕೋಟೆ ಎಲ್ಲ ಇದೆ ನೋಡಿ. ಇಲ್ಲಿ ಕೂಡ ಅಲ್ಲಿಂದ ಬಂದು ಈ ಒಂದು ದೇವತಾ ಕಾರ್ಯಗಳಲ್ಲಿ ಅಲ್ಲಿನ ಪುಂಗನೂರು ದೊರೆಗಳು ಅಂತಂದ್ರೆ ಸುತ್ತೂರು ದೊರೆಗಳವರು. ಅವರು ಪೂರ್ವರಾಯರ ಗೋತ್ರದವ್ರೆ. ಅವರು ಅಲ್ಲಿ ಹೋಗಿ ಸೆಟ್ಲ್ ಆಗಿ ಅವ್ರು ಲಿಂಗಧಾರಣೆ ತಗೊಂಡ್ಮೇಲೆ ಅವ್ರು ಲಿಂಗಾಯತರಾಗ್ತಾರೆ. ಅಲ್ಲಿ ಗೌಡಲಿಂಗಾಯತರಾಗ್ತಾರೆ. ಗೌಡಲಿಂಗಾಯತರಾದವ್ರು ಇಲ್ಲಿ ಬಂದು ಕಾರ್ಯ ನಡೆಸ್ತಾ ಇದ್ರು. ಅನಂತ ಆದ್ಮೇಲೆ ನಮ್ಮ ಹಿರಿಯರಂತ ಈ ರಾವಣನ ಉತ್ಸವ ಯಾವ ರೀತಿ ಪ್ರಖ್ಯಾತಿ ಆಯ್ತು ಅಂತಂದ್ರೆ, ಮೊದಲು ರಾಮರ ಒಂದು ತೇರನ್ನ ಮಾಡಿ ಆ ಕಾಂಕರಿಗಳೆಲ್ಲ ಮುಗಿಸಿ 13 ದಿವಸ ರಥೋತ್ಸವದ ಭಾಗವಾಗಿ ಪಲ್ಲಕ್ಕಿಗಳನ್ನ ಮುಗಿಸ್ತಾ ಬಂದು, ತದನಂತರ ಸನ್ಮಾನ್ಯ ದಿವಂಗತ ಹಿರೇಗೌಡರು ಅಂತ ಇಲ್ಲಿ ನಮ್ಮ ಮಾವನವರೇ ಆಗ್ಬೇಕು, ಮತ್ತೆ ಇಲ್ಲಿ ಗೌಡತನ ಒಪ್ಕೊಂಡಂತ ಜವಾಬ್ದಾರಿ ಹೊತ್ತಂತ ಸನ್ಮಾನ್ಯ ವೀರೇಗೌಡರ ಒಂದು ಕಾಲಘಟ್ಟದಿಂದ ಕನಿಷ್ಠ 53 ವರ್ಷದ ಇತಿಹಾಸದಿಂದ ರಾವಣನ ಜಾತ್ರೆ ಪ್ರಾರಂಭ ಆಯ್ತು. ಅವತ್ತಿಂದ ಇವತ್ತುವರೆಗೂ ತುಂಬಾ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ. ಆಮೇಲೆ ಇನ್ನೊಂದು ಕಾರಣ ಅಂತಂದ್ರೆ, ದಕ್ಷಿಣ ಭಾರತದಲ್ಲಿ ಇಲ್ಲೂ ಸಹ ರಾಮರನ್ನ ಪೂಜೆ ಮಾಡಿ, ರಾಮರ ಪಲ್ಲಕ್ಕಿಗಳನ್ನ ಮುಗಿಸಿ, ಪಟ್ಟಾಭಿಷೇಕನ ಮುಗಿಸಿ, ತದನಂತರ ಮಾರನೇ ದಿವಸ ಇಲ್ಲಿ ಶಿವನ ಪೂಜೆ ಮಾಡಿ ಗಿರಿಜಾ ಕಲ್ಯಾಣೋತ್ಸವದ ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಮಾಡ್ಕೊಂಡೋದ್ರ ಜೊತೆಗೆ ಇಲ್ಲಿ ರಾವಣನ
ರಾವಣ ಬ್ರಹ್ಮನ ಉತ್ಸವವನ್ನ ಪ್ರಾರಂಭ ಮಾಡಿ 53 ವರ್ಷಗಳಿಂದ ವಿಜೃಂಭಣೆ ನಡೀತಾ ಬರ್ತಾ ಇದೆ. ಇದ್ರ ಜೊತೆಗೆ ಇಲ್ಲಿರುವಂತಹ ಆಗಮಿಕರು ಕೂಡ ತುಂಬಾ ಶ್ರದ್ಧಾ ಭಕ್ತಿಯಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಊರಿನ ಹಿರಿಯರು, ಗ್ರಾಮಸ್ಥರು, ಇಂದಿನ ಎಲ್ಲ ಕೂಡ ಸಂಪ್ರದಾಯಸ್ಥವಾಗಿ ಯಾವುದೇ ಇವತ್ತಿನ ಕಾಲಘಟ್ಟದ ರಾಜಕಾರಣದ ವ್ಯವಸ್ಥೆಗಳಲ್ಲೂ ಸಹ ಎಷ್ಟೇ ರಾಜಕಾರಣದ ಒತ್ತಡಗಳು ಬೇರೆ ಬೇರೆ ಇದ್ರು ಕೂಡ ಎಲ್ಲ ಸಾಮೂಹಿಕವಾಗಿ ಎಲ್ಲ ನಾಯಕತ್ವ ತಗೊಂಡು ಸಾಮೂಹಿಕ ನಾಯಕತ್ವದಲ್ಲಿ ನಾವು ಹಿರಿಯರು ಅಂತ ನೇಮಿಸಿದೀವಿ ಗ್ರಾಮದಲ್ಲಿ. ಅವರ ಸಮ್ಮುಖದಲ್ಲಿ, ಅವರ ನೇತೃತ್ವದಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಓಕೆ ಥ್ಯಾಂಕ್ಸ್. ನಮಸ್ಕಾರ ರವೀಣ, ಹೇಳಿ. ನಮಸ್ತೆ, ನನ್ನ ಹೆಸರು ರವಿ ಅಂತ, ಕೆ ರವಿ, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, APMC ಸದಸ್ಯರಾಗಿದ್ವಿ. ಶುಕ್ಟೂರಲ್ಲಿ ಮೊದಲಿಂದಲೂ ರಾಮ ರಾವಣ ಅಂದ್ರೆ ಫೇಮಸ್. ಇದು ಉತ್ತರ ಭಾರತದಲ್ಲಿ ಎಲ್ಲಿ ಇಲ್ಲ ಇಂದ ರಾವಣ. ದಕ್ಷಿಣ ಭಾರತದಲ್ಲಿ ಏನಂದ್ರೆ ಉತ್ತರ ಭಾರತದಲ್ಲಿ ರಾವಣ ದಹನ ಕೇಳಿದೀವಿ ನಾವು. ಕೇಳಿ, ಅಲ್ಲ ದಕ್ಷಿಣ ಭಾರತದಲ್ಲಿ ಅಲ್ಲ, ಉತ್ತರ ಭಾರತದಲ್ಲಿ ರಾವಣ ದಹನ ಮಾಡ್ತಾರೆ, ಇಲ್ಲಿ ರಾವಣನಿಗೆ ಉತ್ಸವ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಪೂಜೆ ಮಾಡ್ತಕ್ಕಂಥ ರಾವಣ ನಮ್ಮ ಮೈಸೂರು ಭಾಗದಲ್ಲಿ ಹೇಳ್ಬೇಕಂದ್ರೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡೋದು ಸುತ್ತೂರಿನ ಜನ ರಾವಣನಿಗಿಲ್ಲಿ. ಸುಮಾರು ಅಲ್ಲಿ ಹೋಗಿದ್ರಿ ಸರ್? ನಮಸ್ಕಾರ. ಮಧುಗಂಟಕ